ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಕ್ಕಾಪಡೆ ಶಬ್ದ ಅಲ್ವಾ? ಶನಿವಾರ ಸೊ ಹೊರಗೆ ಬಂದಿದ್ದೆ, ಹಾಗೆ ಸ್ವಲ್ಪ ಇಂಡಿಯನ್ ಗ್ರಾಸರೀಸ್ ಎಲ್ಲ ಸ್ಟಾಕ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ನನಗೆ ಮಂಡೆಯಿಂದ ಮತ್ತೆ ಫುಲ್ ಟೈಮ್ ಕೆಲಸ ಮಾಡೋದು ಸ್ಟಾರ್ಟ್ ಆಗುತ್ತೆ. 9 to 5 ಕಷ್ಟ, ಪ್ರೆಪ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಗ್ರಾಸರೀಸ್ ಎಷ್ಟಾಗುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ತೊಗೊಳೋದಿದೆ. ಸೊ ಹಾಗಾಗಿ ಇಲ್ಲಿ ನಿಯರ್ ಬೈ ಲಕ್ಕಿ ಸೂಪರ್ ಮಾರ್ಕೆಟ್ ಅಂತ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇದೆ, ಏನೇನೆಲ್ಲ ತೊಗೊಳಕ್ಕಾಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಇದೆ ನನ್ನ ಹತ್ರ ಗ್ರಾಸರೀಸು. ಸ್ವಲ್ಪ ಅಷ್ಟೇ ನಾನು ತೊಗೊಬೇಕಾಗಿರೋದು. ಮಳೆ ಅಂದರೆ ಮಳೆ ಏನು ಗೊತ್ತಾ, ಇಲ್ಲಿ ಮಳೆ ನೀಟಾಗೂ ಬರಲ್ಲ, ಥರ ಸ್ವಾನೆ ಅಂತಾರಲ್ಲ ಆ ಥರ ಡ್ರಿಸ್ಲಿಂಗು ಅಷ್ಟೇ. ನೋಡಿ ಆ ಥರ ಡ್ರಿಸ್ಲಿಂಗು ಒಂದೇ ಸರಿ ಜೋರಾಗೂ ಬರಲ್ಲ, ಹಿಂಗೆ ಬರ್ತಾನೇ ಇರುತ್ತೆ. ಬಂದರೂ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಒಂದು ಕಾಮಿಡಿ ಏನು ಗೊತ್ತಾ, ಇಲ್ಲಿ ಮಳೆ ಬರ್ತಿದ್ರೆ ಈ ರೀಜನಲ್ಲಿ, ಇನ್ನೊಂದು ಕಡೆ ರೀಜನಲ್ಲಿ ಮಳೆನೇ ಬರ್ತಿರೋಲ್ಲ. ಆ ಥರ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ತುಂತುರು ಮಳೆ. ಬನ್ನಿ ಹೋಗೋಣ ಒಳಗೆ. ಮನೇಲಿ ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲ ಇದೆ, ಬಟ್ ಹಾಗಲಕಾಯಿ ಬೇಕಿತ್ತು. ಸೊ ಹಾಗಾಗಿ ಹಾಗಲಕಾಯಿ ತೊಗೊಳ್ಳೋಣ. ಪನ್ನೀರ್ ತೊಗೊಂಡೆ. ಆಮೇಲೆ ಇದು ಮ್ಯಾಂಗ್ಳೂರ್ ಮಿಕ್ಸ್ಚರು ಈ ಥರ ಸಿಗೋದಿಲ್ಲ, ಹಂಗಾಗಿ ಇದೊಂದು ತೊಗೊಂಡೆ. ಸೊ ಆಮೇಲೆ ಸಮೋಸ ಒಂದು 15 ಪೀಸಸ್ ಬರುತ್ತೆ ಇದರಲ್ಲಿ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಪ್ರೈಸ್ ಅಂತ, ಇದೊಂದು ತೊಗೊಂಡಿದ್ದೀನಿ. ಆಫೀಸಿಂದ ಬಂದಾಗ ತುಂಬ ಸುಸ್ತಾದರೆ ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ಏನಂತ ಹೇಳಿ, ಬ್ರಿಂಜಾಲು. ಇದರಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯ, ನೋಡೋಣ ಮಾಡೋಕ್ಕಾಗುತ್ತಾ ಅಂತ. ಮತ್ತು ಹಾಗಲಕಾಯಿ ಅಷ್ಟೇ. ಬನ್ನಿ ಬಿಲ್ ಮಾಡ್ಕೊಂಡು ಹೋಗೋಣ ಮನೆ ಕಡೆ. ನನಗೆ ಏನು ಗೊತ್ತಾ, ಅಡುಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾಯಿಲ್ಲ. ಬಟ್ ಸ್ಟಿಲ್ ನಾನು ಎಷ್ಟು ತೊಗೊತೀನಿ ಅಂದರೆ ಇಂಡಿಯನ್ ಗ್ರಾಸರೀಸು ಫುಲ್ ಕಿಚನ್ ಫ್ರಿಜ್ಜೆಲ್ಲ ತುಂಬೋಗಿದೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತೀನಿ ಇವತ್ತು ಏನೇನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ. ನೀವೇ ನೋಡಿ, ಎಲ್ಲ ಇರುತ್ತೆ ಆಲ್ಮೋಸ್ಟ್. ವೆಜಿಟೇಬಲ್ಸ್ ಮಾಡಲೇಬೇಕು ಆದರೆ ನಾನು, ಬಿಕಾಸ್ ಹೆಲ್ತ್ ಮ್ಯಾಟ್ರಸ್ ಅಲಾಟ್. ನಾವು ಬೇರೆ ವೆಜಿಟೇರಿಯನ್ಸು, ಎಲ್ಲ ವೆಜಿಟೇಬಲ್ಸ್ ತಿಂದ್ರೇ ನಮಗೆ ಮೈಗತ್ತೋದು. ಹಾಗಾಗಿ ನಾನು ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊತೀನಿ ಯೂಶ್ವಲಿ. ಅದು ಏನಾಗ್ತಿದೆ ಅಂದರೆ 9 to 5 ಆಗಿರೋದ್ರಿಂದ ಮನೆಗೆ ಬರೋಷ್ಟಲ್ಲಿ ಸುಸ್ತಾಗ್ಬಿಡುತ್ತೆ ನನಗೆ ಜಾಸ್ತಿ ಐಟಮ್ಸ್ ಮಾಡ್ಕೊಳ್ಳೋಕ್ಕೆಲ್ಲ. ಆಮೇಲೆ ನಾನು ಯಾವ ಥರ ಅಂದರೆ ಪ್ರೆಪ್ ಮಾಡ್ಕೊಳೋದನ್ನು ನಾಳೆ ಮಗದೊಂದು ದಿನ ತಿನ್ನೋಕ್ಕೆಲ್ಲ ಇಷ್ಟ ಆಗಲ್ಲ ನನಗೆ. ಫ್ರೆಶ್ ಆಗಿ ತಿನ್ನಬೇಕಂತ ನಾನು ನೋಡ್ತೀನಿ, ಅದು ಒಂದಿದೆ. ಹಾಗಾಗಿ ಆನ್ ಸ್ಪಾಟ್ ಮಾಡ್ಕೊಳ್ಳೋಷ್ಟಲ್ಲೂ ತುಂಬ ಹಸಿವೆ ಆಗಿಬಿಡುತ್ತೆ. ಬಟ್ ನೋಡೋಣ ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಕ್ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಮಾಡ್ಕೊತಾ ಇದ್ದೀನಿ ತೊಗೊಂಬಂದಿರೋ ಗ್ರಾಸರೀಸಲ್ಲಿ ಅಲ್ವಾ. ಇಲ್ಲಾಂದರೆ ತೊಗೊಂಬಂದಿದ್ದೆಲ್ಲ ದಂಡಕ್ಕೆ. ಇವಾಗ ಸಮಯ ಆಲ್ರೆಡಿ 5 ಗಂಟೆ ಆಗಿದೆ. ನಾನು ಇನ್ನೂ ಏನೂ ತಿಂದಿಲ್ಲ ಫ್ರೆಂಡ್ಸ್. ಎಷ್ಟೊಂದು ಕೊಲ್ಯಾಬ್ರೇಷನ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಏನೂ ಮಾಡ್ತಾಯಿಲ್ಲ, ಯಾವುದನ್ನೂ ಅನ್ಬಾಕ್ಸ್ ಮಾಡಿಲ್ಲ. ತೊಗೊಂಡಿರೋದೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇದೆ. ಈ ವೀಕೆಂಡ್ ಅಂತೂ ಸಿಕ್ಕಾಪಟ್ಟೆ ಏನಂತ ಹೇಳ್ತಾರೆ ಇಲ್ಲಿ, ಆಕ್ಯುಪೈಡ್ ಅಂತಲೇ ಹೇಳ್ಬೋದು. ಜೊತೆ ಪ್ರೆಪ್ ಮಾಡ್ಕೊಬೇಕು ನೆಕ್ಸ್ಟ್ ವೀಕಿಗೆ. ಏನು ಮಾಡ್ಕೊತೀನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಪಟ ಅಂತ ಹೋಗ್ಬಿಟ್ಟು ಎಲ್ಲದನ್ನು ಮಾಡಬೇಕು ನಾನು, ಇಲ್ಲಾಂದರೆ ಕಷ್ಟ ಆಗುತ್ತೆ ನನ್ನ ಲೈಫು. ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಬನ್ನಿ. ಮಳೆ, ತುಂತುರು ಮಳೆ ನಿಲ್ತಾನೇ ಇಲ್ಲ. ನನಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ಇಲ್ಲೊಂದು ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು, ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ತೋರಿಸ್ತೀನಿ ರೀ. ತುಂಬ ಚೆನ್ನಾಗಿದೆ, ಸಖತ್ತಾಗಿತ್ತಲ್ಲ. ಬನ್ನಿ ಹೋಗೋಣ ಪಟ್ಟಂತ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡೋಣ, ತಿನ್ನೋಣ. ಆದರೆ ಇವತ್ತು ಸ್ವಲ್ಪ ಅನ್ಪ್ಯಾಕ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ ತೊಗೊಂಡಿರೋ ಐಟಮ್ಸ್ನೆಲ್ಲ. ನಂಬಕ್ಕೆ ಆಗ್ತಿಲ್ಲ ಸ್ಯಾಟರ್ಡೇ ಮುಗ್ದೇ ಹೋಯ್ತು ಅಂದರೆ ನನಗೆ ಅಂತ ಗೊತ್ತಾ, ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ನನಗೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾನು ಎದ್ದಿದ್ದೇ ಲೇಟ್ ಆಯಿತು. ಎದ್ದಿದ್ದು ಸಮ್ವೇರ್ ಅರೌಂಡ್ 11 ಗಂಟೆ ಅಂದ್ಕೊಳ್ಳಿ. 11 ಗಂಟೆಗೆ ಎದ್ದಿದ್ದೀನಿ. ಅದಕ್ಕಾಗಿ ನನಗೆ ಡೇ ತುಂಬ ಚಿಕ್ಕದಂತ ಅನ್ನಿಸ್ತಾ ಇದೆ. ಹೋಗೋಣ ಬನ್ನಿ. ತುಂಬ ಹಸಿವಾಗಿತ್ತು. ಸೊ ಫಟ ಅಂತ ಮಾಡಿಕೊಂಡೆ ಕಿಚಡಿ. ಮತ್ತು ಇದು ನೆನ್ನೆದೇ ಇತ್ತು ಸ್ವಲ್ಪ ನನ್ನ ಹತ್ರ ಕಡಲೆ, ಅದಕ್ಕೊಂಚೂರು ಆಲೂ ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಹಸಿವಿತ್ತು. ಸೊ ತಲೆಯೆಲ್ಲ ಆ್ಯಕ್ಚುಲಿ ಸುತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ನನಗೆ. ಪಟ ಅಂತ ತಿಂದ್ಬಿಡೋಣ. ಸುಸ್ತಾಗಿತ್ತು ಅವತ್ತಿನ ದಿನ, ಮಲ್ಕೊಂಡ್ಬಿಟ್ಟೆ. ಸೊ ಮರುದಿನ ಅದೇ ಪೊಂಗಲ್ ಏನಿತ್ತು ಅದನ್ನು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಇವತ್ತು ಸ್ವಲ್ಪ ನಾನು ಆರ್ಗನೈಸ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಫಟ್ ಅಂತ ನನ್ನ ಲ್ಯಾಪ್ಟಾಪ್ ಎಲ್ಲನೂ ಆರ್ಗನೈಸ್ ಮಾಡೋದಕ್ಕೆ ಬಂದೆ, ಸೆಟಪ್ ಮಾಡೋದಕ್ಕೆ ಬಂದೆ. ನೋಡ್ಬೋದು ನೀವು ಇನ್ನೊಂದು ಎಷ್ಟು ಎಲೆಕ್ಟ್ರಾನಿಕ್ಸ್ ಇದೆ ಅಂತ. ಟ್ಯಾಬ್ ಆಗಿರ್ಬೋದು, ಆಫೀಸ್ ಲ್ಯಾಪ್ಟಾಪ್, ಪರ್ಸ್ನಲ್ ಲ್ಯಾಪ್ಟಾಪು, ಎಲ್ಲದನ್ನು ನಾನು ಆರ್ಗನೈಸ್ ಮಾಡೋ ಅಷ್ಟರಲ್ಲಿ ಇಷ್ಟು ಚಿಕ್ಕ ಟೇಬಲ್ ಸಾಕಾಗೋಯ್ತು ಫ್ರೆಂಡ್ಸ್. ನನಗಂತೂ
ತುಂಬ ಅಂದರೆ ತುಂಬ ಎಲೆಕ್ಟ್ರಾನಿಕ್ಸ್ ಇದೆ ಅಂತ ಅನ್ನಿಸ್ತು ನನಗಂತೂ. ಸೊ ಇದನ್ನಂತೂ ಫೈನಲಿ ಒಂದು ಲೆವೆಲಲ್ಲಿ ಸೆಟಪ್ ಮಾಡಿದ್ದೀನಿ. ಸೊ ಆಲ್ ಗುಡ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಆ ಥರ ಕಲರ್ ಚೇಂಜ್ ಆಗ್ತಾ ಇದ್ದಾಗಲೇ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು. ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು, ಆಮೇಲೆ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡೆ. ಸೊ ಇದನ್ನು ಸ್ವಲ್ಪ ಸೌಟೆ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆ ಹರಡ್ಕೊಂಡ್ಮೇಲೆ. ಆ್ಯಕ್ಚುಲಿ ಎಣ್ಣೆ ಬದನೆಕಾಯಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಸ್ಟಫ್ಡ್ ಮಾಡಿಬಿಟ್ಟು ಮಾಡ್ತಾರೆ. ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಗ್ಗರಣೆ ಮಾಡಿಕೊಂಡು ಆಮೇಲೆ ನಾನು ಎಲ್ಲ ಮಿಶ್ರಣ ಅಂದರೆ ಕೊಕೊನೆಟ್ ಹಾಕ್ಬಿಟ್ಟು, ಆಮೇಲೆ ಕೊರಿಯಂಡರ್ ಹಾಕ್ಬಿಟ್ಟು, ಸ್ವಲ್ಪ ಚಿಲ್ಲೀಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಇದಕ್ಕೆ ಹಾಕ್ತೀನಿ. ನೋಡಿ ಇವಾಗ ಟೊಮೆಟೊದು ಪೇಸ್ಟು, ಆಮೇಲೆ ಕೊರಿಯಂಡರು ಮತ್ತು ನಾನು ಕಾಯಿ ಎಲ್ಲ ಹಾಕಿ ರುಬ್ಕೊಂಡಿದ್ದಂಥ ಮಿಶ್ರಣ ಎಲ್ಲ ಹಾಕಿದ್ಮೇಲೆ ಈ ರೀತಿ ಆಗಿದೆ ಎಣ್ಣೆ ಬದನೆಕಾಯಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಪೈಸ್ ಅಂತ ಇಲ್ಲೊಂದು ಓಪನ್ ಆಗಿದೆ. ಸೊ ಅಲ್ಲಿ ಆರ್ಡರ್ ಮಾಡಿದ್ದೆ ಫುಡ್ಡು. ತುಂಬ ಅಂದರೆ ತುಂಬ ಸಾಯಂಕಾಲ ಆಗಿಬಿಟ್ಟಿತ್ತು, ಅಡುಗೆ ಮಾಡೋದಕ್ಕೆ ಯಾಕೋ ಮನಸ್ಸಿರಲಿಲ್ಲ. 1 get 1 free ಅಂತ ಇತ್ತು ಅಂತ ಆರ್ಡರ್ ಮಾಡಿದೆ. ಸಿಕ್ಕಾಪಡೆ ಕಳಿಸ್ಬಿಟ್ಟಿದ್ದಾರೆ. ಫುಡ್ಡೆಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿಲೇ ಇದೆ ಫ್ರೆಂಡ್ಸ್. ಸೊ ಪಾಪಡಿ ಚಾಟು, ಸಮೋಸ ಚಾಟು, ಪಾವ್ ಭಾಜಿ, ಆಮೇಲೆ ಅದಕ್ಕೊಂದು ಐಸ್ ಕ್ರೀಮ್, ಅದಕ್ಕೇನಂತಾರೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಕೊಟ್ಟು ಕಳಿಸಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದ್ರಲ್ಲಿ ಕೊಡೋಂಥದ್ದು ಏನಂತಾರೆ ಹೇಳಿ, ರೆಡ್ ಸಾಸ್ ಆಗಿರ್ಬೋದು, ಚಟ್ನಿ ಅಂದರೆ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ತುಂಬ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ಟೊಮೆಟೊ ಚಟ್ನಿ ಅಥವಾ ಟ್ಯಾಮ್ರಿಡ್ ಚಟ್ನಿನೋ ಏನೋ ಗೊತ್ತಿಲ್ಲ, ಬಟ್ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ನಾನು ಆರ್ಡರ್ ಮಾಡಿದ್ದೆ ಅಂತ. ಪಾವ್ ಭಾಜಿ, ಸಮೋಸ ಚಾಟು, ಇದು ಮ್ಯಾಂಗೋ ಐಸ್ ಟೀ, ಆ್ಯಂಡ್ ದೆನ್ ನಿಂಬು ಪಾನಿ, ಆಮೇಲೆ ನೋಡಿ ಚಟ್ನಿ ಎಷ್ಟೊಂದು ಕಟ್ ಕಳಿಸಿದ್ದಾರೆ. ಇದು ಪಾಪಡಿ ಚಾಟು. ಸೊ ಪಾವ್ ಭಾಜಿದು ಇದು ಬ್ರೆಡ್ಡು ಚೆನ್ನಾಗಿದೆ. ಏನೋ ಆರ್ಡರ್ ಬಂದಿತ್ತು, ಹಾಗಾಗಿ ಸ್ವಲ್ಪ ಅದನ್ನು ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ನಾನು ನನ್ನ ಫ್ಲ್ಯಾಟ್ಮೇಟು ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಸೈಕಲ್ ಓಡಿಸ್ತಾಳೆ ನೋಡಿ. ಹಿಂದೆ ಕುತ್ಕೊಂಡು ಹೋಗೋಕ್ಕೆ ಮಜಾನೇ ಬೇರೆ ಫ್ರೆಂಡ್ಸ್. ನಾನಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಸ್ಟ್ರೀಟ್ ನೋಡ್ಕೊಂಡು ಹೋಗೋಕ್ಕೆ ಸೈಕಲ್ ಹಿಂದೆ ಕುತ್ಕೊಂಡು. ಸೊ ಹೋಗ್ಬಿಟ್ಟು ರಪ್ಪ ಅಂತ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. DHL ಪ್ಯಾಕೇಜ್ ಸ್ಟೇಷನಿಂದ ನಾವು ನಮ್ಮ ದೇವ್ರ ಮನೆಗೆ ಒಂದು ಟೇಬಲ್ ತೊಗೊಂಡು ಬಂದಿದ್ದೀವಿ. ಅಂದರೆ ಅಲ್ಲಿಂದ ತೊಗೊಂಡು ಬಂದ್ವಿ, ಬಟ್ ಆರ್ಡರ್ ಮಾಡಿದ್ದು ಎದ್ರ ಮೂಲಕ ನೀವು ಟೇಮಲ್ಲಿ ಆರ್ಡ್ರ್ ಮಾಡಿದ್ರು. ಒಳ್ಳೆ ಸೈಕಲ್ ರೈಡು ಹೋಗ್ಬಿಟ್ಟು ಬಂದ್ವಿ. ಮಜಾ ಚೆನ್ನಾಗಿತ್ತು. ಚೆನ್ನಾಗಿ ಓಡಿಸ್ತಾಳೆ ಅರ್ಶಿನಿ. ಅವಳಷ್ಟು ಚೆನ್ನಾಗಿ ನಾನು ಓಡಿಸಲ್ಲ. ನಂಗೆ ಮೇನ್ ರೋಡಲ್ಲಿ ಭಯ ಆಗುತ್ತೆ, ಸ್ವಲ್ಪ ಓಡಿಸ್ತೀನಿ, ಸ್ವಲ್ಪ ಭಯ. ಇಲ್ಲೆಲ್ಲ ಲೇನ್ಸ್ ಫಾಲೋ ಮಾಡಬೇಕು, ಬಟ್ ಅರ್ಶಿನಿಯಿಂದ ಕಲಿತೀನಿ ಸ್ವಲ್ಪ ಇಲ್ಲಿದೆಲ್ಲ. ಓಕೆ, ಅವಳು ಇದನ್ನು ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು, ಇನ್ಸ್ಟ್ರಕ್ಷನ್ಸ್ ಒಳ್ಳೆ ಮ್ಯಾಥಮೆಟಿಕ್ಸ್ ಥರ ಇದೆ, ಅದನ್ನು ನೋಡ್ಕೊಂಡು ಅರ್ಥ ಮಾಡಿಕೊಂಡು ಅವರು ಅಸೆಂಬಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ನನಗೆ ನಮ್ಮ ಅರ್ಶಿನಿಲಿ ಒಂದು ಬಹಳ ಇಷ್ಟ ಆಗುತ್ತೆ. ಪೂಜೆ ಪುರಸ್ಕಾರ ದೇವರು ಅಂದರೆ ಬಹಳ ಇಷ್ಟಪಟ್ಟು ಚೆನ್ನಾಗಿ ಮಾಡ್ತಾಳಪ್ಪ. ಸೊ ಅದಕ್ಕಂತಲೇ ಒಂದು ಪೂಜೆ ಮನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದಕ್ಕಂತಲೇ ಇವಾಗ ಒಂದು ಟೇಬಲ್ ತರಿಸ್ಕೊಂಡಿದ್ದಾರೆ. ನಂಗೆ ಇದೆಲ್ಲ ನೋಡ್ರೆ ಇಷ್ಟ ಆಗುತ್ತೆ ಈ ಹುಡುಗಿಯಲ್ಲಿ. ನೋಡಿ ಇವಾಗ ಅಸೆಂಬಲ್ ಮಾಡ್ತಾಯಿದ್ದೀವಿ. ನೋಡಿ ಹೆಂಗೆ ಜರ್ಮನಿಗೆ ಬಂದಮೇಲೆ ಎಲ್ಲನೂ ಹೆಂಗೆ ಕಲಿತೀವಿ ನೋಡಿ. ಮನೇಲಿ ತಮ್ಮಂದಿರಿಗೆ ಅಪ್ಪ ಅಮ್ಮ ಎಲ್ಲರಿಗೂ ಮಾಡ್ತಾರೆ ಬಿಡು ಅನ್ನೋದೊಂದು ಇರುತ್ತಲ್ಲ, ಮಾಡ್ಕೊತಾರೆ ಬಿಡು ಅನ್ನೋದು ಇನ್ನೊಂದಿರುತ್ತೆ. ಇಲ್ಲಿ ನೋಡಿ ಮನೆ ಕಟ್ತಾ ಇದ್ದೀವಿ. ಸೊ ಈ ಥರ ಇದೆ. ಮ್ಯಾಥಮೆಟಿಕ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಹಂಗಿದೆ, ಬಟ್ ಮಾಡ್ಬೋದ್ರಿ. ಇವರು ಎಲ್ಲ ಅಸೆಂಬಲ್ ಮಾಡೋ ಥರನೇ ಚೆನ್ನಾಗಿ ಮಾಡಿರ್ತಾರೆ. ಅದೊಂದು ಇಷ್ಟ ನನಗೆ ಜರ್ಮನಿಯಲ್ಲಿ. ನಾವು ಕಷ್ಟಪಡೋದು ಬೇಡ, ಜಸ್ಟ್ ಹಿಂಗೆ ಐಕೆಯಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡಿರ್ತೀರ, ಗೊತ್ತಿರುತ್ತೆ ಅನ್ಸುತ್ತೆ ಮೋಸ್ಟ್ ಆಫ್ ಟೈಮ್ಗೆ. ಅದೇ ರೀತಿ ಇರುತ್ತೆ. ಅಸೆಂಬಲ್ ಮಾಡ್ಕೊಂಡು ಹಿಂಗೆ ಡಿಸೆಂಬಲ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಈ ಥರದಿದ್ರೆ ಈಸಿ ಮನೆ ಶಿಫ್ಟ್ ಮಾಡುವಾಗಲೂ ಕೂಡ ಅಲ್ವಾ ಅರ್ಶಿನಿ?
ಇದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಬೋರ್ಡು. ಇಲ್ಲಿ ದೇವ್ರ ಮನೆ ಇಡೋದು ನಾವು. ಇಲ್ಲಿ ಬುಕ್ಸು ಭಗವದ್ಗೀತೆ ಮತ್ತು ಸ್ವಲ್ಪ ಬುಕ್ಸ್ ಇಡ್ತಾರೆ ದೇವ್ರದ್ದು ಅಂತ. ಸೊ ಚೆನ್ನಾಗಿದೆ ಫ್ರೆಂಡ್ಸ್, ನೈಸ್. ಮದ್ದೂರೊಡೆ ತಿನ್ನಬೇಕು ಅಂತ ಬಹಳ ಆಸೆ ಆಗ್ತಾಯಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಮನೇಲೇ ಮದ್ದೂರೊಡೆ ಮಾಡೋಕ್ಕೆ ಬರುತ್ತೆ. ಸೊ ಇದು ಸೆಕೆಂಡ್ ಟೈಮ್ ಟ್ರೈ ಮಾಡಿರೋದು ನಾನು ಮದ್ದೂರೊಡೆನ. ಸೊ ನಿಮಗೂ ಏನಾದರೂ ರೆಸಿಪಿ ಬೇಕು ಅಂದರೆ ನನ್ನ ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಮದ್ದೂರೊಡೆ ರೆಸಿಪಿನ, ನೀವು ನೋಡ್ಬೋದು ಒಂದು ವಿಡಿಯೋ. ಸೊ ಅದರಲ್ಲಿ ಕಂಪ್ಲೀಟ್ ರೆಸಿಪಿ ನಿಮಗೆ ಸಿಗುತ್ತೆ. ಟ್ರೈ ಮಾಡಿ. ಜರ್ಮನಿಯಲ್ಲಿನೇ ಇರೋ ಅಂತಹ ಐಟಮ್ಸ್ನೇ ಹಾಕಿ ಮಾಡ್ಬೋದು. 1 ಕಪ್ ಅಕ್ಕಿ ಹಸಿಟ್ಟಿಗೆ ಅರ್ಧ ಕಪ್ ಮೈದಾ ಮತ್ತು ರವೆ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಆದಷ್ಟು ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅವಾಗ ಸಖತ್ತಾಗಿರುತ್ತೆ ಫ್ಲೇವರು. ಆಮೇಲೆ ನಾನು ಸ್ವಲ್ಪ ಗ್ರೌಂಡ್ನಟ್ಸ್ನೂ ಹಾಕ್ಕೊತೀನಿ, ಅಲ್ಲಿ ಇಲ್ಲಿ ಟೇಸ್ಟಿಯಾಗಿ ಸಿಗುತ್ತೆ ಅನ್ನೋದಕ್ಕೆ. ಸೊ ಈ ರೀತಿ ನಾನು ಮಾಡಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀಟಾಗಿ ಎಣ್ಣೆ. ಇದಕ್ಕೊಂದು ಟಿಪ್ ಏನಂದರೆ ಬಿಸಿ ಎಣ್ಣೆ ಮತ್ತು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವೇ ನೋಡ್ಬೋದು. ನೋಡ್ತಿದ್ರೇ ಗೊತ್ತಾಗುತ್ತೆ ಇದು ಚೆನ್ನಾಗಾಗಿದೆ ಅಂತ. ಸೊ ನನಗಂತೂ ಬಹಳ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ಶೇರ್ ಮಾಡಿದೆ, ಅವರು ಕೂಡ ತುಂಬ ಇಷ್ಟಪಟ್ಟರು. ತುಂಬ ಅಂದರೆ ತುಂಬ ಆಸೆಪಟ್ಟು ತಿಂತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿಕೊಂಡು. ಸೊ ನಾನು ಮಾಡಿದ್ದೆ. ಸೊ ಎಲ್ಲರಿಗೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡು ನಾವು ನೆಂಚ್ಕೊಂಡು ತಿಂದ್ವಿ. ಸೊ ನೋಡ್ಬೋದು ಇವತ್ತಿನ ಡೇ ಈ ರೀತಿ ಇತ್ತು. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ. ಅಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.